ನಮ್ಮ ಕರ್ನಾಟಕ ಟೀಮಿಗೆ ಸಪೋರ್ಟ್ ಮಾಡೋಕ್ಕೆ ಎಲ್ಲಿಂದ ಬಂದಿದ್ರು? ನಾನು ಮೈಸೂರಿಂದ ಬಂದಿದ್ದೀನಿ. ಆಬ್ವಿಯಸ್ಲಿ ನಾವೇನು ಮೈಸೂರು, ಹುಬ್ಳಿ ಇಂಥ ಜಾಗದಲ್ಲಿ ನಡೆದ್ರೆ ತುಂಬ ಫ್ಯಾನ್ಸು ಬರ್ತಾರೆ. ಆಮೇಲೆ ಇಲ್ಲಿ ಕ್ರಿಕೆಟು ಬೆಳೆಯುತ್ತೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ. ಸೊ ಇನ್ನೂ ಈ ಥರ ಡೊಮೆಸ್ಟಿಕ್ ಅಫಿಷಿಯಲ್ಸ್ ಏರಿಯಲ್ಲೆಲ್ಲ ಕ್ರಿಕೆಟ್ ನಡೆದ್ರೆ ಆದಷ್ಟು ಯಂಗ್ಸ್ಟರ್ಸ್ಗೆಲ್ಲ ಎಂಕರೇಜ್ಮೆಂಟ್ ಸಿಗುತ್ತೆ, ಅವರು ಮುಂದೆ ಹೈಯರ್ ಲೆವೆಲ್ ಆಡೋಕ್ಕೆ. ಎಷ್ಟೊಂದು ಜನ ಚಿಕ್ಕ ಹುಡುಗರು ಆಟೋಗ್ರಾಫಿಗೆ ಇದು ಮಾಡ್ತಿರೋ ಅಲ್ಲಿ ಯಾರೋ ಒಬ್ರು ಆಂಟಿ ಹೇಳ್ತಿದ್ರು, ನೀನು ನಾಳೆ ಹಿಂಗೆ ಆಡಿ ಇಲ್ಲಿ ಬಂದು ಇಲ್ಲಿ ಆಡಬೇಕು, ನಾವೆಲ್ಲ ಬಂದು ನೋಡ್ಬೇಕಂತ. ಸೊ ಈ ಥರ ಅಫಿಷಿಯಲ್ ಏರಲ್ಲಿ ಆಡೋದ್ರಿಂದ ಇಲ್ಲಿಗೆ ಎಷ್ಟೊಂದು ಯಂಗ್ಸ್ಟರ್ಸ್ಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಇವಾಗ ನಮ್ಮ ಕರ್ನಾಟಕ ಟೀಮಿಗೆ ಬರೋದಾದರೆ ಆ ಬ್ಯಾಟಿಂಗು ಮತ್ತು ಬಾಲಿಂಗಲ್ಲಿ ಏನಾದರೂ ಎಡವಿದ್ರೆ ಅನಿಸುತ್ತಾ ಫಸ್ಟ್ನೇ ದಿನ, ಸೆಕೆಂಡ್ ಇನ್ನಿಂಗ್ಸ್? ಅಂದರೆ ಪ್ರಾಬ್ಲಿ ಬೌಲಿಂಗಲ್ಲಿ ನೇನು 580 ರನ್ ನೋಡಿದ್ರು. ಫಸ್ಟ್ ದಿನ ಏನೋ ಮೋಸ್ಟ್ಲಿ ಈಸಿ ಬಾಟಾ ವಿಕೆಟ್ ಇತ್ತು, ಬಟ್ ಅಟ್ಲೀಸ್ಟ್ ಲೈಕ್ ಸೆಕೆಂಡ್ ಡೇ ವಿಕೆಟ್ ಎತ್ಬೋದಿತ್ತೇನೋ. ಈಗ ಅವ್ರು ಹೆಂಗೆ ನಮ್ಮನ್ನ ಈಸಿಯಾಗಿ ವಿಕೆಟ್ ಎತ್ತಿದ್ರು, ನಾವು ಎಷ್ಟು ಕಷ್ಟಪಡ್ತಾಯಿದ್ವಿ. 2 ವಿಕೆಟ್ ಫಸ್ಟ್ 4-5 ಓವರಲ್ಲಿ ಸಿಕ್ತು, ಈಗ ನಾವು ಇನ್ನೂ ಕಷ್ಟಪಡ್ತಾಯಿದ್ವಿ. ಸೊ ಪ್ರಾಬ್ಲಿ ನಮ್ಮದು ಬೌಲಿಂಗ್ ವಿಕೆಟ್ ಎತ್ತಿದ್ರೆ 500 ರನ್ ಹೊಡ್ಸ್ಕೊಳ್ದೇ ಇದ್ದರೆ ನಾವು ಗೇಮಲ್ಲಿ ಇರ್ತಿದ್ವೇನೋ. ಆಮೇಲೆ ಆಬ್ವಿಯಸ್ಲಿ ಬ್ಯಾಟಿಂಗಲ್ಲಿ ಸ್ವಲ್ಪ ಹಾರ್ಡ್ ಲಕ್ ಅನ್ಬೋದು. ಲೈಕ್ ಕರುಣ್ ನಾಯರ್ ಅಷ್ಟು ರನ್ ಹೊಡೆದಿರೋರು ಈ ಮ್ಯಾಚ್ ಹೊಡಿಲಿಲ್ಲ. ನಮ್ಮ ಸ್ಮರನ್ 950 ರನ್ಸ್ ಹೊಡೆದಿರೋರು ಈ ಮ್ಯಾಚೇ ಡಕ್ಔಟ್ ಆಗಿದ್ದು. ಸೊ ಆಬ್ವಿಯಸ್ಲಿ ಫ್ಯೂ ಮಿಸ್ಟೇಕ್ಸ್ ಅಥವಾ ಏನು ಬ್ಯಾಡ್ ಲಕ್ಕಿಂದ ನಮ್ಮ ಬ್ಯಾಟಿಂಗ್ ಇಡ್ಬೋದು ಅಷ್ಟೇ. ಬಾಲಿಂಗಲ್ಲಿ ಯಾವ ಥರ ಈ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಯಾವ ಥರ ಸಪೋರ್ಟ್ ಆಗಿ ಇದನ್ನು ಮಾಡ್ಬೋದು? ನಮ್ಮ ಸ್ಪಿನ್ನರ್ಸ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಸೊ ಮೋಸ್ಟ್ಲಿ ಲೈಕ್ ಸ್ಪಿನ್ನರ್ಸ್ ಏನೋ ಅಷ್ಟೊಂದು ರೋಲೇ ಇಲ್ಲ ಅನಿಸ್ತಾ ಇದೆ. ಲೈಕ್ ಫಸ್ಟ್ ಇನ್ನಿಂಗ್ಸ್ ನೋಡಿದ್ರೆ ಶ್ರೇಯಸ್ ಗೋಪಾಲ್ ಲೈಕ್ ತುಂಬ ಎಕನಾಮಿಕಲ್ ಜಾಸ್ತಿ ಹೋದ್ರು. ಈವನ್ ಶಿಖರ್ ಶೆಟ್ಟಿನೂ ಅಷ್ಟೇ, ಲೈಕ್ ರನ್ಸ್ ವೈಸ್ ತುಂಬ ಲೀಕ್ ಆಗಿದೆ ಸ್ಪಿನ್ನರ್ಸಲ್ಲಿ. ಏನೋ ಪ್ರಾಬ್ಲಿ ಏನೋ ಸ್ಪಿನ್ನರ್ಸ್ಗೆ ಅಸಿಸ್ಟೆಂಟ್ ಇರಲಿಲ್ಲ. ಬಟ್ ಈ ಇನ್ನಿಂಗ್ಸಲ್ಲಿ ನೋಡಿದ್ರೆ ವೈಶಾಖ್ ಆ್ಯಕ್ಚುಲಿ ಸಕ್ಕದಾಗಿ ಬೌಲಿಂಗ್ ಆಗ್ತಿದ್ದಾರೆ. ಇನ್ನು ಈ ಪರಾಶ್ ಡೋಕ್ರಾ ಬಂದಾಗ ಬೌನ್ಸರ್ಸಲ್ಲಿ ಅಟ್ಯಾಕ್ ಮಾಡ್ತಿದ್ರು. ಅವ್ರು ಒಬ್ಬರೇ ಅಲ್ಲ, ಈವನ್ ವಿದ್ಯಾಧರ್ ಪಾಟೀಲು ಅಷ್ಟೇ ಬೌನ್ಸರ್ಸಲ್ಲಿ ಅಟ್ಯಾಕ್ ಮಾಡಿದ್ರು. ಬಿಕಾಸ್ ಅವ್ರು ಫಸ್ಟ್ ಇನ್ನಿಂಗ್ಸ್ ಸ್ಟ್ರಗಲ್ ಮಾಡಿದೆ ಬೌನ್ಸರ್ಸಲ್ಲಿ. ಸೊ ಆ್ಯಕ್ಚುಲಿ ಲೈಕ್ ಸೆಕೆಂಡ್ ಇನ್ನಿಂಗ್ಸ್ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ಇದೇ ಸೆಕೆಂಡ್ ಇನ್ನಿಂಗ್ಸಲ್ಲಿ ಯೂಸ್ ಮಾಡಿ ಸ್ಟ್ರಾಟಜಿ ಯೂಸ್ ಮಾಡಿದರೆ ಪ್ರಾಬ್ಲಿ 500 ರನ್ ಹೋಗ್ತಿರ್ಲಿಲ್ವೇನೋ. ಇವಾಗ ಅದನ್ನೆಲ್ಲ ತಿದ್ಕೊಂಡು ಈ ಇನ್ನಿಂಗ್ಸಲ್ಲಿ ಅದನ್ನೆಲ್ಲ ತಿದ್ಕೊಂಡು ಅವರನ್ನು ಬೇಗ ಕಟ್ಟಿ ಹಾಕುವಂಥ ಇದನ್ನು ಮಾಡ್ತಾ ಇದ್ದಾರೆ. ಹಾಂ, ಏನಾದ್ರು ಇವತ್ತು ಇನ್ ಕೇಸ್ ಅವರೊಂದು 8 ವಿಕೆಟು 7 ಅಟ್ಲೀಸ್ಟ್ ಒಂದು 8-9 ವಿಕೆಟ್ ಬಿದ್ದರೆ 150 ಒಳಗಡೆ ಒಂದು ಚಾನ್ಸ್ ಇರ್ಬೋದೇನೋ. ಇಟ್ಸ್ ಲೈಕ್ ತುಂಬ ಕಷ್ಟ. ಬಟ್ ನಾವು ಆಸ್ಟ್ರೇಲಿಯಲ್ಲಿ ಹೆಂಗೆ ರಿಷಬ್ ಪಂತು ಅದೇ ಟೀಮಲ್ಲಿ ಹೋಯ್ತು, ಮಯಾಂಕ್ ಅಗರ್ವಾಲ್ ಇದ್ರು. ಸೊ ಯಾರು ಗೊತ್ತು, ಹಿಸ್ಟ್ರಿ ರಿಪೀಟ್ ಆಗ್ಬೋದು, 9ನೇ ಟ್ರೋಫಿ ಕರ್ನಾಟಕಗೂ ಸಿಗ್ಬೋದು. ಸೊ ನೋಡೋಣ ಏನಾಗುತ್ತೆ ನಾಳೆ. ಆಲ್ ದಿ ಬೆಸ್ಟ್ ಕರ್ನಾಟಕ. ಥ್ಯಾಂಕ್ ಯು. ನಾವು ಬಿಜಾಪುರದಿಂದ ಬಿಜಾಪುರದಿಂದ ಹುಬ್ಳಿಗೆ ಬಂದಿರಿ ನೋಡೋಕೆ? ಹಾಂ ಸರ್, ಬಿಜಾಪುರದಿಂದ ಹುಬ್ಳಿಗೆ ಬಂದೀವಿ. ನಮ್ಮ ಕರ್ನಾಟಕ ಟೀಮ್ 8 ಬಾರಿ ಗೆದ್ದಿದೆ ಫೈನಲ್. 8 ಬಾರಿ ಗೆದ್ದಿದೆ. ಇದು 9ನೇ ಬಾರಿ ಗೆದ್ದಪ್ಪ ಅಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಗೆಲ್ಲುವಂಥ ಹೋಪ್ ಇದೆ ನಮ್ಮಲ್ಲೂ ಕೂಡ. ಮತ್ತು ಚಲೋ ಆಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಸ್ವಲ್ಪ, ಮತ್ತು ಇವಾಗ ಬಾಲಿಂಗು ಕೂಡ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ನಾಳೆ ಒಂದು ದಿನ ಇದೆ, ನೋಡಬೇಕು. ನಮ್ಮ ಟೀಮ್ ಗೆಲ್ಲುತ್ತೆ ಅನ್ನೋ ಭರವಸೆ ನಮಗಂತೂ ಇದೆ. KL ರಾಹುಲ್ ಅವರು ಕೂಡ ಚೆನ್ನಾಗಿ ಆಡಬೇಕಾಗಿತ್ತು. ಅದರಲ್ಲೂ ಕೂಡ ನಮ್ಮ 150 ಅವರ ಮಯಾಂಕ್ ಅಗರ್ವಾಲ್ ಅವರು 160 ರನ್ ಹೊಟ್ಟಿದ್ರು, ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಇನ್ನೊಂದು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಈಗ BCCI ಆಗಿರ್ಬೋದು ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆಯೂ ಕೂಡ ನೀವು ಲಕ್ಷ್ಯ ಕೊಟ್ಟು ಇಲ್ಲಿ ಕೂಡ ಒಂದು ಸ್ಟೇಡಿಯಮನ್ನು ಒಂದು ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಕೂಡ ಅತಿ ಉತ್ತಮವಾಗಿ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನೇ ಇಂಪ್ರೂವ್ಮೆಂಟ್ ಇಲ್ಲಾಂದರೂ ಕೂಡ ಈ ರೀತಿಯಾಗಿ ಸಪೋರ್ಟ್ ಮಾಡೋದಕ್ಕೆ ಎಷ್ಟೋ ನಮ್ಮ ಉತ್ತರ ಕರ್ನಾಟಕದ ಜನ ಬಂದಿದ್ದಾರೆ. ನಮ್ಮ ಉತ್ತರ ಕರ್ನಾಟಕವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಒಯ್ಯಬೇಕಪ್ಪ ಅಂದರೆ IPL ಅಂತ ಪಂದ್ಯಗಳನ್ನು ಕೂಡ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆಸಬೇಕಂತೇಳಿ ಮನವಿಯನ್ನು ಮಾಡ್ಕೊತೀನಿ. ಮತ್ತು ಇದ್ರ ಜೊತೆಗೆ ಇನ್ನು ಉನ್ನತ ಮಟ್ಟದ ಈಗ ಒಂದೇ ಸ್ಟೇಡಿಯಂ ಆಗಿದೆ ನಮ್ಮಲ್ಲಿ, ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ. ನಮ್ಮ ಹುಬ್ಬಳ್ಳಿಯಲ್ಲಿ ಕೂಡ ಇನ್ನೊಂದು ಸ್ಟೇಡಿಯಂ ಆಗಬೇಕು. ಅದೇ ನಂತರ ಈಗ ತುಮಕೂರಲ್ಲೂ ಕೂಡ ಆಗ್ತಾ ಇದೆ. ಬರೀ ನಾರ್ತ್ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ ಕೂಡ ಸ್ವಲ್ಪ ಈ ಕಡೆ ನೋಡಿದ್ರಪ್ಪ ಅಂದರೆ ಚಲೋ ಆಗುತ್ತೆ. ಮತ್ತು ರಾಜಕಾರಣಿಗಳು ಕೂಡ ಇದಕ್ಕೆ ಎಲ್ಲ ಸಪೋರ್ಟನ್ನು ಮಾಡಬೇಕು. ಮತ್ತು BCCI ಕೂಡ ಜಾಸ್ತಿ ಎಫರ್ಟ್ ಹಾಕಿದರೆ, ಮತ್ತು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಇದೆಯಲ್ಲ, ಕ್ರಿಕೆಟ್ ಅಸೋಸಿಯೇಷನ್, ಇವರು BCCI ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿ ಸ್ವಲ್ಪ ಇಲ್ಲಿ ಅನುದಾನವನ್ನು ತರುವಂಥ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ವಿಶ್ವದಲ್ಲೇ ಕೂಡ ನಮ್ಮ BCCI ICCಗಿಂತ ಹೆಚ್ಚು ಅನುದಾನವನ್ನು ಹೊಂದಿರೈತು ಅಂತ BCCI. ಅಂದರೆ ICCಗೆ ಅತಿ ಹೆಚ್ಚು ಅನುದಾನವನ್ನು ನೀಡುವಂಥ ನಮ್ಮ BCCI ಇದೆ. ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಮೊದಲು ನೋಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಈ ಮೂಲಕ. ನಮಸ್ಕಾರ. ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸರೂರು ರಣಜಿ ಫೈನಲ್ ಪಂದ್ಯವನ್ನು ಹುಬ್ಬಳ್ಳಿಯಲ್ಲಿ ಇಟ್ಕೊಂಡು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಕಾರಣ ಮುಂದಿನ ದಿನಗಳಲ್ಲಿ 20 ಮತ್ತು 1 ಡೇಯನ್ನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಇಟ್ಕೊಂಡ್ರೆ ಈ ಕಡೆ ಭಾಗದ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ. ನಾವು ಬೆಂಗಳೂರಿಗೆ ಹೋಗಿ ನೋಡೋಕ್ಕಾಗಲ್ಲ. ಆದ ಕಾರಣ ಇಲ್ಲಿ ಇಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ನಾನು ಬಯಸುತ್ತೇನೆ.